Hi friends, welcome back to my channel. Today we are doing Mind Map series. Maths ಒಳಗೆ ನಾವು ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಮಾಡಕ್ಕೆ ಈ ಲೆಸನಿಂದ ಭಾಳಷ್ಟು ಟಫ್ ಕ್ವಶನ್ಸ್ ಅನ್ನೋಕ್ಕಾಗಲ್ಲ. ಟಫ್ ಅಂದರೆ ಸ್ವಲ್ಪ ಟಫ್ ಬರಬಹುದು. ಅದಕ್ಕೆ ನಾನು ಈ ಚಾಪ್ಟರ್ ವೆರಿ ಇಂಪಾರ್ಟೆಂಟ್, ಅದಕ್ಕೆ ನಾನಿದು ಫಸ್ಟ್ ಮುಗಿಸಾಕೊಂತಿದ್ದೇನೆ. ಓಕೆ, ಲೆಟ್ ಗೆಟ್ ಸ್ಟಾರ್ಟೆಡ್. ನಾವು ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಮಾಡಾಕೊಂತಿದ್ದೀವಿ. ಓಕೆ, ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ ಕ್ಲಾಸ್ 11 ನೋಟ್ಸ್ ಮ್ಯಾಥ್ಸ್ ಚಾಪ್ಟರ್ 5. ಇದು ಬಿಟ್ಬಿಡ್ರಿ, CBSE ಅದೆಲ್ಲ ಅಲ್ಲ, ಇದು NCERT. ಓಕೆ, ಎಲ್ಲರಿಗೂ CBSE ಅವರಿಗೂ NCERT ಅವರಿಗೂ ಸ್ಪೆಷಲಾಗಿ ಈ ವಿಡಿಯೋ ನಾನು ಮಾಡಾಕೊಂಡಿದ್ದು. ನೋಟ್ಸ್ ಮ್ಯಾಥ್ಸ್ ಚಾಪ್ಟರ್ ನಾನು ಮುಂದೆ ಹೋಗ್ತಾ ನಾನು ನೋಟ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಚಾನಲ್ ಒಳಗೆ. ನೀವು ಫಾಲೋ ಆಗ್ತಾಯಿರ್ರಿ. ಅದನ್ನು ಫಾಲೋ ಮಾಡ್ಕೊಂತಿರ್ಬೇಕು ಅಂದರೆ ನೀವು ಫಸ್ಟ್ ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಚಾನಲಿಗೆ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್, ಒಂದು ಲೈಕ್ ಕೊಡಿರಿ ಸಾಕು. ಓಕೆ, ಇವತ್ತಿಂದು ಇಂಟ್ರೊಡಕ್ಷನ್ ಕ್ಲಾಸ್ 11 ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್. ನಾವು ಈ ಚಾಪ್ಟರ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ಏನಂತ ತಿಳ್ಕೊಬೇಕು. ಏನಿದು ಕ್ವಾಡ್ರಾಟಿಕ್ ಇಕ್ವೇಷನ್? ನೀವು ಚಿಕ್ಕವರಿಂದ ಕಲಿತಾನೆ ಬಂದಿರಿ. ಏನು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ? ಹೌದು, ಏನಂತೀವಿ ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದಷ್ಟೇ? ax² + bx + c = 0. ಇದನ್ನು ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತೀವಿ. ಓಕೆ, ದಿಸ್ ಈಸ್ ಕ್ವಾಡ್ರಾಟಿಕ್ ಇಕ್ವೇಷನ್. ಕ್ಯೂಬಿಕ್ ಇಕ್ವೇಷನ್ ಅಂದರೆ ax³ + bx² + c = 0. ಇದನ್ನು ನಾವು ಕ್ಯೂಬಿಕ್ ಇಕ್ವೇಷನ್ ಅಂತೀವಿ. ಹೌದಾ? ಹೀಗೆ ನಾವು ಲೀನಿಯರ್ ಇಕ್ವೇಷನ್ ಕೂಡ ಅಂತೀವಿ. ನಾವು ಮುಂದೆ ಕಳ್ಕೊಂತ ಹೋಗೋಣ. ಲೀನಿಯರ್ ಇಕ್ವೇಷನ್ ಕೂಡ ಈ ಮ್ಯಾಥ್ಸ್ ಕ್ಲಾಸ್ 11 ಕೂಡ ಇದೆ. ಓಕೆ, ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದಷ್ಟು ನಮಗೆ ಜ್ಞಾಪಕ ಬರೋದು ಇದು. ಹೌದಾ? ಏನು? ax² + bx + c = 0 ಅಂತ ಜ್ಞಾಪಕ ಬರುತ್ತೆ. ಹಂಗಂದ್ರೆ ನಿಮಗೆ ಇದು ಕೂಡ ಜ್ಞಾಪಕಿರುತ್ತೆ. ಏನದು? ದ ರೂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್. ನಾನು QE ಅಂತ ಬರೆದ್ರೆ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ನೆನಪಿಟ್ಕೊರಿ. ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ಏನು? ರೂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ಏನು? ಇವಾಗ ಅದು ಕೂಡ ಕಲ್ತೀವಿ. b ± √of x². x = -b ± √b² - 4ac / 2a. ಇದನ್ನು ನಾವು ಕಲ್ತೀವಿ. ಹೌದಾ? ಹೌದು ಮಿಸ್, ಇದನ್ನು ನಾವು ಕಲ್ತೀವಿ. ಇವಾಗ ಇದರಿಂದನೇ ಇನ್ನೂ ಒಂದು ಕೂಡ ಕಲ್ತಿರ್ತೀರಿ. ಏನದು? ಅದೇ ನೇಚರ್ ಆಫ್ ದ ರೂಟ್. ನೇಚರ್ ಆಫ್ ದ ರೂಟ್ ಕೂಡ ನಾವು ಇದ್ರಾಗ ಕಲಿತಾ ಹೋಗ್ತೇವೆ. ಏನಿದ್ರ ನೇಚರ್ ಆಫ್ ದ ರೂಟ್? ಈಸ್ ನಥಿಂಗ್ ಬಟ್ discriminate value of delta = b² - 4ac. ಎಲ್ಲಿಂದ ಬಂತಿದು? ಇಲ್ಲಿಂದ ಬಂತು. ಇದನ್ನೆಲ್ಲ ತೆಗೆದಿವಿ, ಇದಷ್ಟೇ ನಾವು ಇವಾಗ ತಗೊಂಡಿವಿ. ಹೌದಾ? ಓಕೆ, ಇವಾಗ ಇದರಿಂದ ನಾವೇನು ಮಾಡ್ತೀವಿ ನೋಡ್ತಾ ಹೋಗ್ರಿ. ಇಫ್ ಡೆಲ್ಟಾ
is equals to b square minus 4ac is greater than 0. ಏನು ಡೆಲ್ಟಾ is equals to b square minus 4ac is greater than 0 root r ಅಂದರೆ ರೂಟ್ ನಮಗೆ ಬರ್ತೈತಲ್ಲ ರೂಟ್ ಆರ್ ರಿಯಲ್ ಆ್ಯಂಡ್ ಡಿಸ್ಟ್ರಿಕ್ಟ್. ಓಕೆ ಮ್ಯಾಮ್ ನಾವೇ ಇಟ್ಕೊತೀವಿ. ಇವಾಗ ಕ್ವಶನ್ ಹೆಂಗೆ ಕೇಳ್ತಾರೆ ಅಂದ್ರೆ ವಿಚ್ ರೂಟ್ ಆರ್ ರಿಯಲ್ ಆ್ಯಂಡ್ ಡಿಸ್ಕ್ರಿಪ್ಟ್ ಅಂತ ಬರ್ತಾಗ ನೀವು ಇದನ್ನು ಬರಿಬೇಕಾಗುತ್ತೆ. ಓಕೆ, ವಿಚ್ ಇಕ್ವೇಷನ್ ರೂಟ್ ಆರ್ ರಿಯಲ್ ಆ್ಯಂಡ್ ಡಿಸ್ಕ್ರಿಮಿನೇಟ್ ಅಂತ ಬರೆದಾಗ ಡೆಲ್ಟಾ ಈಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಗ್ರೇಟರ್ ದೆನ್ 0 ದೆನ್ ದ ರೂಟ್ ಆರ್ ರಿಯಲ್ ಆ್ಯಂಡ್ ಡಿಸ್ಕ್ರಿಮಿನೇಟ್ ಅಂತ ಬರಿಬೇಕು. ಇವಾಗ ಇಫ್ ಡೆಲ್ಟಾ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಈಕ್ವಲ್ ಟು 0 ರೂಟ್ ಆರ್ real and equal. Okay, if delta is equals to b square minus 4ac is less than 0 then root are imaginary. ಇಲ್ಲಿ ಮಟ್ಟ ಕ್ಲಿಯರಾ? ಓಕೆ, ಇವಾಗ ಈ ಚಾಪ್ಟರ್ ಕಾಂಪ್ಲೆಕ್ಸ್ ನಂಬರ್ ಒಳಗೆ ನಮಗೆ ರೂಟ್ ಮೈನಸ್ ವ್ಯಾಲ್ಯೂ ಅನ್ನೋದು ಒಂದು ಬರುತ್ತೆ. ವ್ಯಾಲ್ಯೂ ಮೀನ್ಸ್ ಎನಿಥಿಂಗ್ 1 2 3 4 5 6 7 ಎನಿಥಿಂಗ್ ವ್ಯಾಲ್ಯೂ. ಈ ವ್ಯಾಲ್ಯೂ ಒಳಗೆ ನಾವೇನು ಕಲಿತೀವಿ ಅಂದ್ರೆ ದಿಸ್ ಪಾಯಿಂಟ್. ಏನಿದು ಪಾಯಿಂಟ್? ಇಫ್ ಡೆಲ್ಟಾ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಲೆಸ್ ದೆನ್ 0 ರೂಟ್ ಆರ್ ಇಮ್ಯಾಜಿನರಿ. ಅಂದರೆ ಇವಾಗ ರೂಟ್ ಮೈನಸ್ ವ್ಯಾಲ್ಯೂ ಬಂದರೆ ರೂಟ್ ಆರ್ ಇಮ್ಯಾಜಿನರಿ ಅಂತ ಹೇಳಕ್ಕಂತಿದ್ದಾರೆ. ಹೆಂಗ ಮಿಸ್? ಅಂದರೆ ನಾವು ಇಮ್ಯಾಜಿನರಿ ಅನ್ಕೊಬೇಕು, ರೂಟ್ ಆರ್ ಇಮ್ಯಾಜಿನರಿ ಅಂತ ನಾವು ಅನ್ಕೊಬೇಕು. ಹೆಂಗ ಅನ್ನೋದು ಈ ನೋಟ್ ಒಳಗೆ ನಾವು ನೋಡೋಣ. ಏನಿದು ನೋಟ್? ಓಕೆ, ರೂಟ್ ಮೈನಸ್ ವ್ಯಾಲ್ಯೂ ನಾವೆಲ್ಲಿ ನೋಡಿಲ್ಲ. ರೂಟ್ ಮೈನಸ್ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ ರೂಟ್ 25 ಅಂದರೆ ನಮಗೆ 5 ಅಂತ ನಮಗೆ ಗೊತ್ತು. ರೂಟ್ 36 ಅಂದರೆ ನಮಗೆ 6 ಅಂತ ಗೊತ್ತು. ರೂಟ್ ಮೈನಸ್ 25 ಅಂದರೆ ನಮಗೆ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ರೂಟ್ ಮೈನಸ್ 36 ಅಂದರೆ ನಮಗೆ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಅದನ್ನೇ ನಾವು ಇಲ್ಲಿ ಈ ನೋಟ್ ಒಳಗೆ ಕಲಿತಾ ಹೋಗ್ತೀವಿ. My root minus value are not allowed. ಇದನ್ನ ನೆನಪಿಗೆ ಇಟ್ಕೊರಿ, ವೆರಿ ಇಂಪಾರ್ಟೆಂಟ್. ನಾಟ್ ಅಲೋಡ್ ಇನ್ ರಿಯಲ್ ನಂಬರ್ಸ್. ಹೌದು, ನಾವು ರಿಯಲ್ ನಂಬರ್ಸ್ ಒಳಗೆ ನಾವು ಯೂಸೇ ಮಾಡಲ್ಲ. ಹೌದಾ? ಹಿಂಗೆ ಬರೆದ್ರೆ ನಾನು ನಂಬರ್ಸ್ ಅಂತ. ಓಕೆ, ಹಿಂಗೆ ಬರೆದ್ರೆ ನಂಬರ್ ಅದು. ಹೌದಾ? ನಾವಿಲ್ಲಿ ಅಲೋನೇ ಮಾಡಿಲ್ಲ. ರಿಯಲ್ ಮೈನಸ್ ಇದ್ರೆ ನಮಗೆ 5 ಬರೋಂಗಿಲ್ಲ. ಯಾಕೆ ಬರುತ್ತೆ? ಯಾಕಂದರೆ ಅದು ರಿಯಲ್ ನಂಬರ್. ರಿಯಲ್ ನಂಬರ್ಸ್ ಒಳಗೆ ನಮಗೆ ರೂಟ್ ಮೈನಸ್ ವ್ಯಾಲ್ಯೂ ಇರೋಂಗಿಲ್ಲ. ಹೌದಾ? ಇವಾಗ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನೆಕ್ಸ್ಟ್ ಪಾಯಿಂಟ್ ಏನು? ಇದನ್ನು ನಾನು ಹಿಂಗೆ ಬರಿತೀನಿ. ಇಫ್ ಡೆಲ್ಟಾ ಈಸ್ ಲೆಸ್ ದ್ಯಾನ್ 0 ಅಂದರೆ ಮೈನಸ್. ಹೌದಾ? ಇಫ್ delta is less than 0 the root of quadratic equation can not be defined. ನಮಗೆ ಈ ಕಂಡೀಷನ್ ಇದ್ದಾಗ ರೂಟ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಇನ್ ಕ್ವಾಡ್ರಾಟಿಕ್ ಇಕ್ವೇಷನ್ ಕ್ವಾಡ್ರಾಟಿಕ್ ಇಕ್ವೇಷನ್ ಒಳಗೆ ಕೆನಾಟ್ ಬಿ ಡಿಫೈನ್ ಅಂತ ಹೇಳ್ಬೋದು.
in real numbers a square root of negative number is not defined. In real numbers ಒಳಗ ಸ್ಕ್ವಯರ್ ರೂಟ್ ಆಫ್ ನೆಗೆಟಿವ್ ಈಸ್ ನಾಟ್ ಅಲೋಡ್. ಅದೇ ಹೇಳಕುತ್ತಿದ್ದು ನಾಟ್ ಡಿಫೈನ್. ಅದನ್ನು ನಾವು ಡಿಫೈನ್ ಮಾಡೋಕ್ಕೆ ಆಗಲ್ಲ. ಹೌದು ಮಿಸ್, ಕರೆಕ್ಟೇ ಅಲ್ಲ. ಹಂಗಾದ್ರೆ ಇವಾಗ ಇದೆಲ್ಲ ಎರೇಸ್ ಮಾಡೋಣ. ಇದು ಬೇಡ, ಇದು ಎರೇಸ್ ಮಾಡ್ತೀನಿ ನಾನು. ಹಂಗಾದ್ರೆ ಇವಾಗ ಸೊ ಮ್ಯಾಥಮೆಟಿಷಿಯನ್ಸ್ ಇಂಟ್ರೊಡ್ಯೂಸ್, ಅದಕ್ಕಂತಲೇ ಮ್ಯಾಥಮೆಟಿಷಿಯನ್ಸ್ ಏನು ಇಂಟ್ರೊಡ್ಯೂಸ್ ಮಾಡಿದರು ಅಂದ್ರೆ ಹ್ಯಾಸ್ ಇಮ್ಯಾಜಿನರಿ ಕ್ವಾಲಿಟೇಟಿವ್ ಏನು ಕ್ವಾಂಟಿಟಿ ನೇಮ್ಡ್ ಹ್ಯಾಸ್ ಅಯೋಟಾ. ಏನದು? ನಾನಿದು ಬೋರ್ಡ್ಸ್ ಲೆಟರ್ ಒಳಗೆ ಬರೀತೀನಿ. ಅಯೋಟಾ ಅನ್ನೋದೊಂದು ನಮಗೆ ತಂದು ಇಂಟ್ರೊಡ್ಯೂಸ್ ಮಾಡಿದರು. ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ ಸ್ಮಾಲ್ ಲೆಟರ್ ಐ. ಇದರಿಂದ ನಾವು ಡಿನೋಟ್ ಮಾಡ್ತಾ ಹೋಗ್ತೀವಿ. ಅಂದರೆ ಹಿಂಗೂ ಬರಿಬೋದು. ಓಕೆ, ಇದರಿಂದ ನಾವು ಡಿನೋಟ್ ಮಾಡ್ತಾ ಹೋಗ್ತೀವಿ. ಏನಿದು ಅಯೋಟಾ ಅನ್ನೋದು ನಾವು ಮುಂದೆ ಮುಂದೆ ಕಳೀತಾ ಹೋಗೋಣ. ಏನಿದು ಅಯೋಟಾ ಅಂದರೆ ವೇರ್ I is equals to root of -1. ಇದರಿಂದ ವ್ಯಾಲ್ಯೂ ಏನು? I ಇಂದು √ of -1 is the value of iota. ಇವಾಗ ಈ ಅಯೋಟದ ವ್ಯಾಲ್ಯೂ ನಮಗೆ ಗೊತ್ತಾಯಿತು, -1 √ of -1. ಇವಾಗ ಸಮ್ ಎಕ್ಸಾಂಪಲ್ಸ್ ಮಾಡೋಣ. ಏನವು ಎಕ್ಸಾಂಪಲ್ಸ್? ಫಾರ್ ಎಕ್ಸಾಂಪಲ್ I, ಫಸ್ಟ್ ಒನ್ √ of -100. ಇದರಿಂದ ವ್ಯಾಲ್ಯೂ ಏನು ಬರುತ್ತೆ ಇವಾಗ? 10i. ಹಿಂಗೆ ಮಾಡಿದರು ಮಿಸ್. ಹೆಂಗೆ ಮಾಡಿದೆ? ಓಕೆ ನೋಡ್ರಿ, ಸಪ್ರೇಟ್ ಹಾಕೋಣ 100. ಇದನ್ನು ನಾವು ಹೆಂಗೆ ಬರಿಬೋದು? ನಮ್ಮ ಬೇರೆ ಇದನ್ನು ನಾವು ಹೆಂಗೆ ಬರಿಬೋದು ಇವಾಗ? √ of 100 ಇಂಟು √ of -1. ಹಿಂಗೆ ಬರಿಬೋದಾ? ಇದನ್ನ ಇಂಟು ಮಾಡಿದ್ರೆ ನಮಗೇನು ಬರುತ್ತೆ? ಇದೇ ಬರುತ್ತೆ. ಇವಾಗ ನಮಗೆ √ of 100 ಏನಾಗುತ್ತೆ? 10. √-1 ಏನಾಗುತ್ತೆ? ಅಯೋಟಾ. ನಮಗೆ ಗೊತ್ತು ವ್ಯಾಲ್ಯೂ. √-1 ವ್ಯಾಲ್ಯೂ ಏನು? ಅಯೋಟಾ. ಐ ಬರ್ತೀವಿ, 10i. ನಿಮಗಿದು ಕಾಣಿಸವಲ್ತು. ಓಕೆ, ಏನು? √ of 100 ಇಂಟು -1, 10i.
ಅರ್ಥಾಯ್ತಾ? ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಒನ್ ನಾನು ತೋರಿಸ್ತೀನಿ. √-25 ಇದ್ರಿಂದ ವ್ಯಾಲ್ಯೂ ತೆಗೀರಿ ಅಂದಾಗ ಏನು ಮಾಡ್ತೀರಿ? √25 ಇಂಟು √-1 ಏನು ಬಂತು? 25 ಅಯೋಟ. ಹಿಂಗೆ ನಾವು ಮೈನಸ್ ರೂಟ್ ಮೈನಸ್ ವ್ಯಾಲ್ಯೂ ಇದರಿಂದ ನಾವು ಹಿಂಗೆ ಅಯೋಟ ಫಾರ್ಮಲ್ಲಿ ಕಂಡುಹಿಡಿಬಹುದು. ಓಕೆ, ಇವಾಗ ನೆಕ್ಸ್ಟ್ ನಾವು ಏನು ಕಲಿತೀವಿ? ಅಯೋಟ. ಅಯೋಟ ಈಸ್ ಎ ಸಿಂಬಲ್. ನಾನು ಡೆಫಿನೇಷನ್ ಹೇಳಕ್ಕಿಂತೀನಿ. ವಾಟ್ ಈಸ್ ಅಯೋಟ ಅಂತ ಕೇಳಿದಾಗ ನೀವಿದು ಬರಿಬೇಕಾಗುತ್ತೆ. ಓಕೆ, ಅಯೋಟ ಈಸ್ ಎ ಸಿಂಬಲ್ that is used to define the imaginary part of the complex number. ಇಲ್ಲಿ ಮಟ್ಟ ನಿಮಗೆ ಅರ್ಥ ಆಯ್ತು, ಹೌದಾ? ಇವಾಗ ನಾವು ಏನು ಕಲಿತೀವಿ? ಇಂಟಿಗ್ರಲ್ ಪವರ್ ಆಫ್ ಅಯೋಟ ನಾವು ಕಲಿತಾ ಹೋಗ್ತೀವಿ. ಏನಿದೆ ಇಂಟಿಗ್ರಲ್ ಪವರ್ ಆಫ್ ಅಯೋಟ ಅಂದರೆ? ಪವರ್ ಅಂತಲೇ ನಮಗೆ ಗೊತ್ತಾಗುತ್ತೆ. ಏನದು? a⁴, a⁴, a⁴ ಇವೆಲ್ಲದನ್ನ ನಾವು ಹೆಂಗೆ ಕಲಿತೀವಿ? ಅಯೋಟ, ಅಯೋಟದ ಪವರ್ 2, ಅಯೋಟದ ಪವರ್ 3, ಅಯೋಟದ ಪವರ್ 4 ಹಿಂಗೆ ನಾವು ಕಲಿತಾ ಹೋಗ್ತೀವಿ. ಇದರಿಂದ ವ್ಯಾಲ್ಯೂಸ್ ಏನನ್ನೋದು ನಾವು ಕಲಿತಾ ಹೋಗ್ತೀವಿ. ಯಾಕಂದರೆ ಮುಂದೆ ಇವು ಭಾಳಷ್ಟು ಯೂಸ್ ಆಗುತ್ತವೆ ನಮಗೆ. ಓಕೆ, ಇವಾಗ ನಾವು ಕಲಿತಾ ಹೋಗೋಣ. ಓಕೆ, ಇವಾಗ ಅಯೋಟ ಅಂದರೆ ನಮಗೆ ಹೆಂಗೆ ಗೊತ್ತು? √-1. ಅಯೋಟದ ಸ್ಕ್ವಯರ್ ನಮಗೇನು? ಅಯೋಟದ ಸ್ಕ್ವಯರ್ ನಾವೇನು ಮಾಡಬೇಕು? √-1 ಇಂಟು ಹೋಲ್ ಸ್ಕ್ವಯರ್ ನಾವು ಹಿಂಗೆ ಬರಿಬೋದಾ? ಸ್ಕ್ವಯರು ರೂಟ್ ಕ್ಯಾನ್ಸಲ್, ಏನು ಬಂತು? -1. ಅಯೋಟದ ಪವರ್ ಕ್ಯೂಬ್ -1 √3 ಹಿಂಗೆ ಹೇಳಿದ ಅಂದರೆ ನಮಗೆ ಏನು ಬರಬೇಕು? ಮೈನಸ್ ಅಯೋಟ. ಹೆಂಗೆ ಬಂತು ಅಂದ್ರೆ, ಫಾರ್ ಎಕ್ಸಾಂಪಲ್ -1⁵ ಹಿಂಗೆ ಬರೆಯೋದನ್ನ ನಾವು ಹಿಂಗೆ ಬರಿಬೋದು. ಅಯೋಟದ ಪವರ್ -1 ಹೋಲ್ ಸ್ಕ್ವಯರ್ ಇಂಟು ಹಿಂಗೆ ಬರಿಬೋದು, ಹೌದಾ? ಇದು ಕ್ಯಾನ್ಸಲ್, -1 ಇಂಟು √-1 ಇಂಟು ಇದನ್ನು ನಾವು ಅಯೋಟ ಅಂತ ಬರಿಬೋದು. ಇದನ್ನೇನಾಗುತ್ತೆ ಇವಾಗ? ಮೈನಸ್ ಅಯೋಟ. ಅರ್ಥ ಆಯ್ತಲ್ಲ? ಇವಾಗ ಅಯೋಟದ ಪವರ್ 4 ಏನಾಗುತ್ತೆ? ಅಯೋಟದ ಪವರ್ ಹೋಲ್ ಸ್ಕ್ವಯರ್ ಆ್ಯಂಡ್ ಹೋಲ್ ಸ್ಕ್ವಯರ್. ಇದು ಕ್ಯಾನ್ಸಲ್, -1 ಹೋಲ್ ಸ್ಕ್ವಯರ್ ಅವಾಗ ಏನು ಬರುತ್ತೆ? 1. ನಮಗೆ ಸ್ಕ್ವಯರ್ ಮಾಡಿದಾಗ -1ನ ಸ್ಕ್ವಯರ್ ಮಾಡಿದಾಗ ನಮಗೆ ಏನು ಬರಬೇಕು? ಪಾಸಿಟಿವ್ ಬರಬೇಕು. ಯಾವುದು? -5ನ ಸ್ಕ್ವಯರ್ ಮಾಡಿದಾಗ 25 ಬರಬೇಕು, ಹೌದಾ? ಹಂಗ ಇವಾಗ ನೀವು ನೋಡ್ರಿ, 2 2s 4. ಈ 4ನ
ನೆಕ್ಸ್ಟ್ ಐ ಓ ಟು ದ ಪವರ್ 5 ಏನು ಬರುತ್ತೆ, ಐ ಬರುತ್ತೆ. ಐ ಓ ಟು ದ ಪವರ್ 6 ಏನು ಬರುತ್ತೆ, -1 ಬರುತ್ತೆ. ಐ ಓ ಟು ದ ಪವರ್ 7 ಏನು ಬರುತ್ತೆ, ಮೈನಸ್ ಐಯೋಟ ಬರುತ್ತೆ. ಐ ಓ ಟು ದ ಪವರ್ 8 ಏನು ಬರುತ್ತೆ, 1 ಬರುತ್ತೆ. ಅರ್ಥ ಆಯ್ತಲ್ಲ? ಹಿಂಗೆ ಮಾಡ್ಕೊತ ಹೋಗ್ಬೋದು ನೀವು. ಯಾವುದನ್ನ ಫಾರ್ ಎಕ್ಸಾಂಪಲ್ 4 1s 4 2s 8, 4 1s 4, 4 2s 8, 4 3s 12, 4 4s 16. ಯಾವುದನ್ನು ಅದರಿಂದ ಯಾವ ಪವರನ್ನು 4 ಮಲ್ಟಿಪ್ಲೈ ಆದಾಗ ಅದರಿಂದ ವ್ಯಾಲ್ಯೂ ಯಾವಾಗೂ ನಮಗೆ 1 ಬರುತ್ತೆ. ದಿಸ್ ಈಸ್ ಎಕ್ಸ್ಟ್ರಾ ಪಾಯಿಂಟ್. ಇದು ನೀವು ಜ್ಞಾಪಕ ಇಟ್ಕೊಬೇಕಾಗುತ್ತೆ. ಯಾವ ಪವರ್ ಅದು ಮಲ್ಟಿಪಲ್ ಆಫ್ 4 ಆದಾಗ ಅದರಿಂದ ಪವರ್ ನಮಗೇನು ಬರುತ್ತೆ, 1 ಬರುತ್ತೆ. ಓಕೆ, ಇವಾಗ ಇದು ಅರ್ಥ ಆಯ್ತಾ? ಇವಾಗ ಇನ್ನೊಂದು ನಾನು ನಿಮಗೆ ಹೇಳ್ತೀನಿ, ಫಾರ್ಮುಲಾ ನೆನಪಿಟ್ಕೊಡಿ. ಐ ಓ ಟು ದ ಪವರ್ 4n ಇಸ್ ಈಕ್ವಲ್ಸ್ ಟು 1. ಯಾವುದನ್ನ ಅದು ಇನ್ನೊಂದು ಐ ಓ ಟು ದ ಪವರ್ 4n ಪ್ಲಸ್ ಆರ್ ಇಸ್ ಈಕ್ವಲ್ಸ್ ಟು ಐ ಓ ಟು ದ ಪವರ್ 4n ಇಂಟು ಐ ಓ ಟು ದ ಪವರ್ ಆರ್. ಹಿಂಗೆ ಬರಿಬೇಕಾಗುತ್ತೆ. ಓಕೆ, ಅವಾಗ ಇದೇನಾಗುತ್ತೆ, 1 ಆಗುತ್ತೆ. ಇದರಿಂದ ವ್ಯಾಲ್ಯೂ ಪಾಯಿಂಟ್ ಐ ಓ ಟು ದ ಪವರ್ ಆರ್. ಐ ಓ ಟು ದ ಪವರ್ ಆರ್ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಇವಾಗ ಇದು ಅರ್ಥ ಆಯ್ತಾ? ಓಕೆ, ಯಾವಾಗೂ ಇನ್ನೊಂದು ನೆನಪಿಗೆ ಇಟ್ಕೋರಿ, ಐ ಓ ಟು ದ ಪವರ್ 0 ಏನಾಗುತ್ತೆ ನಮಗೆ 1. ಎಸ್ 1. ಅರ್ಥ ಆಯ್ತಲ್ಲ? ಇಲ್ಲಿ ಮಟ್ಟ ನಿಮಗೆ ಅರ್ಥ ಆಯ್ತಾ? ಒಂದು ನೋಟ್ ನಿಮಗೆ ಬರೆಸ್ಬಿಡ್ತೀನಿ. ನೋಟ್ ಏನಂದ್ರೆ, ಫಸ್ಟ್ ರೂಟ್ ಎ ಇಂಟು ರೂಟ್ ಬಿ ಈಸ್ ಈಕ್ವಲ್ಸ್ ಟು ರೂಟ್ ಎ ಬಿ. ಯಾವಾಗ ಎ ಈಸ್ ಗ್ರೇಟರ್ ದೆನ್ 0 ಆ್ಯಂಡ್ ಬಿ ಈಸ್ ಗ್ರೇಟರ್ ದೆನ್ 0. ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಎ ವ್ಯಾಲ್ಯೂ ನಮಗೆ ಎ ವ್ಯಾಲ್ಯೂ 1 ಆ್ಯಂಡ್ ಬಿ ವ್ಯಾಲ್ಯೂ 2 ಆದಾಗ 1 ಇಂಟು ರೂಟ್ 2 ಇಸ್ ಈಕ್ವಲ್ಸ್ ಟು 1 ಇಂಟು 2 ಏನು ಬರುತ್ತೆ ನಮಗೆ 2. ಈ ಕಂಡೀಷನ್ ಇದು ಎಕ್ಸಾಂಪಲ್. ಇವಾಗ ಹಿಂಗೆ ಮಾಡಬಹುದು. ಇಂಟು ರೂಟ್ ಕಾಮನ್ ತೆಗೀರಿ, ಬೇಸ್ನ ಇಂಟು ಮಾಡಿರಿ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ರೂಟ್ ಎ ಇಂಟು ರೂಟ್ ಬಿ ಇಸ್ ಈಕ್ವಲ್ಸ್ ಟು ಮೈನಸ್ ರೂಟ್ ಎ ಬಿ. ಯಾವಾಗ ಎ ಇಸ್ ಲೆಸ್ ದೆನ್ 0 ಆ್ಯಂಡ್ ಬಿ ಇಸ್ ಲೆಸ್ ದೆನ್ 0. ಎಕ್ಸಾಂಪಲ್ ಕೊಡ್ತೀನಿ. ಎ ಇಸ್ ಈಕ್ವಲ್ಸ್ ಟು -2, ಎ ಇಸ್ ಈಕ್ವಲ್ಸ್ ಟು ಬಿ ಇಸ್ ಈಕ್ವಲ್ಸ್ ಟು -3. ಓಕೆ, ಆಫ್ 2 ಬಿ ಇಸ್ ಈಕ್ವಲ್ಸ್ -2 ಇಂಟು ಅಂಡರ್ ರೂಟ್ ಆಫ್ -3 ಇಸ್ ಈಕ್ವಲ್ಸ್ ಟು -ರೂಟ್ 2 ಇಂಟು 3 ಏನಾಗುತ್ತೆ -6 is the answer. Next, ಇನ್ನು ಒಂದು ಥರ್ಡ್ ಕೇಸ್. ಅಷ್ಟೇ 2 ಕೇಸಸ್ ಇದ್ದಾವೆ, ಅದು ನಿಮಗೆ ಹೇಳಿದ್ದೆ. ಸೊ ಥರ್ಡ್ ಕೇಸ್ ಇಲ್ಲ. ಇದನ್ನು ನೀವು ನೆನಪಿಗೆ ಇಟ್ಕೊಬೇಕಾಗುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಂಪಾರ್ಟೆಂಟ್. ಇದು ಇಲ್ಲಿ ಮಟ್ಟ ಅರ್ಥ ಆಯ್ತಲ್ಲ? ಇವಾಗ ನೆಕ್ಸ್ಟ್ ಇನ್ನೂ ಒಂದು ಹೇಳ್ತೀನಿ ನಾನು ನಿಮಗೆ. ಏನು ಅದು ಅಂದ್ರೆ, ಫಾರ್
ದ ನೆಗೆಟಿವ್ ಇಂಟಿಗ್ರಲ್ ಪವರ್ ಆಫ್ ಅಯೋಟ. ಏನನ್ನ ಕುಂತಿದ್ದಾರೆ ಅವರು? ನೆಗೆಟಿವ್ ಇಂಟಿಗ್ರಲ್ ಪವರ್ ಅಂದ್ರೆ -1 -2 -3 ಹಿಂಗಿದ್ರೆ -r ಅಂದರೆ -⁻⁴ ಎನಿ ರಿಯಲ್ ನಂಬರ್ಸ್ ಇಸ್ ಈಕ್ವಲ್ಸ್ ಟು, ಅವಾಗ ಏನು ಬರಿಬೇಕು ನಾವು? 1/i r ಹಿಂಗೆ ನಾವು ಬರಿಬೇಕಾಗುತ್ತೆ. ಆ್ಯಂಡ್ ಕನ್ವರ್ಟ್ 1 to i⁴n. 4n is greater than r simplification. ಅಂದರೆ r ಇದ್ರಕ್ಕಿಂತ ಗ್ರೇಟರ್ ಇರಬೇಕು. 4n is greater than r. 4n ಜಾಸ್ತಿ ಇರಬೇಕು ಯಾವ್ದ್ರಕ್ಕಿಂತ? ಆರ್ಕಿನ, ಇದ್ರಕ್ಕಿಂತ. ಓಕೆ, ಕನ್ವರ್ಟ್ i⁴n ಒಳಗೆ ಇದನ್ನು ಕನ್ವರ್ಟ್ ಮಾಡಬೇಕು. ಇಲ್ಲಿ ಮಟ್ಟ ಅರ್ಥ ಆಯ್ತಲ್ಲ? ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ತೊಗೊಳೋಣ. ಏನದು ಕ್ವಶನ್ ನೋಡ್ರಿ. ಎಕ್ಸಾಂಪಲ್ i⁻³ ಇತ್ತು ಅನ್ಕೋರಿ. ಅವಾಗ ಹೆಂಗೆ ಬರಿಬೇಕು ನಾವು? ಈ ಫಾರ್ಮ್ ಒಳಗೆ ಬರಿಬೇಕು. ಬರೆಯೋಣ. ಇಸ್ ಈಕ್ವಲ್ಸ್ ಟು 1/i⁻³ ಹೌದಾ? ಇವಾಗ ನಾವು ಈ 1 ನಾವು ಹೆಂಗೆ ಬರಿಬೋದು? i⁴ ಬರಿಬೋದಾ? ಯಾಕಂದ್ರೆ i⁴ ಈಸ್ ವ್ಯಾಲ್ಯೂ 1 ಡಿವೈಡೆಡ್ ಬೈ i⁻³ ಹೌದಾ? ಇವಾಗ i⁴ ಇನ್ ವ್ಯಾಲ್ಯೂ 1 ಡಿವೈಡೆಡ್ ಬೈ i⁻³ ವ್ಯಾಲ್ಯೂ -i. ನೋಡ್ತಾ ಬಂದ್ವಿ, ಇಲ್ಲಿ ನೋಡಿದ್ವಲ್ಲ. i⁻³ ವ್ಯಾಲ್ಯೂ ಈಸ್ -i. ಅದನ್ನೇ ಇಲ್ಲಿ ಬರೆಯೋಣ. ಬರ್ತೀವಿ 1 ಡಿವೈಡೆಡ್ ಬೈ -i. ಇವಾಗ ಇದನ್ನು ರ್ಯಾಷನಲೈಸ್ ಮಾಡೋಣ. i ಡಿವೈಡೆಡ್ ಬೈ i ಡಿವೈಡೆಡ್ ಬೈ -1 ಓಕೆ ಇಸ್ ಈಕ್ವಲ್ಸ್ ಟು i. ಆನ್ಸರ್ ಏನು ಬಂತು? i. ಹೆಂಗೆ ಮಾಡಿದ್ರಿ ಮಿಸ್ ಇದು i -i ನ? ಅಂದರೆ -i ಇಂಟು i. -i ಇದು ವ್ಯಾಲ್ಯೂ -√(-1) ಬರ್ತೀವ? ಅದೇ -1 ಇಂಟು -√(-1) ಇದೆಲ್ಲ ನಾವು ಬರಿಬೇಕಾಗಿರೋದು. ಅದನ್ನು ನಾವು ಹಿಂಗೆ ಬರ್ತೀವಿ. ಹೌದಾ? ಇದನ್ನು ನಾವಿಲ್ಲಿ ಬರ್ತೀವಿ. ಅರ್ಥ ಆಯ್ತಲ್ಲ? ಹಿಂಗೆ ನಾವು ರ್ಯಾಷನಲೈಸ್ ಮಾಡ್ಕೊಂತ ಹೋಗಬೇಕಾಗುತ್ತೆ. ಇಲ್ಲಿಗೆ ನಿಮ್ಮದು ಪಾರ್ಟ್ 1 ಆಫ್ ಇಂಟ್ರೊಡಕ್ಷನ್ ಚಾಪ್ಟರ್ ಮುಗೀತು. ನಿಮಗೆ ಪಾರ್ಟ್ 2 ಕೂಡ ನಾನು ಸೆಂಡ್ ಮಾಡ್ತೀನಿ.